ಹಲೋ. ಬಂದ್ಬಿಟ್ಟಿದೀವಿ ಕಣ ಬೆಂಗ್ಳೂರ್ಗೆ. ಹೌದಾ? ಏ ಊರಾಗಿದ್ರೆ ಆಗಕ್ಕಿಲ್ಲ, ಸಂದೆ ಕಿರಕಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಈ ಕಡೆ. ನನ್ನ ಫ್ರೆಂಡ್ ಒಬ್ಬನ್ ಕರ್ಕೊಂಬಿಟ್ಟು ಬಂದಿದ್ದೀನಿ. ನಮ್ಮ ನೆಂಟ್ರೆ ಹುಡುಗನೇ ಆಗ್ಬೇಕು. ನನ್ನ ಹೆಂಡ್ತಿ ಅವಳಲ್ಲ, ಅವ್ರ ಅತ್ತೆ ಮಗನೇ ಆಗ್ಬೇಕು, ಕರ್ಕೊಂಬಿಟ್ಟು ಬಂದಿದ್ದೀನಿ. ಅವನು ಸೇರಿ ಆಗ್ತಾನಂತೆ ಕಾಸ. ಹ್ಮ್ ಅದಕ್ಕೆ ಇವಾಗ ಇದು ಮಾಡನಿ ಅಂತ ಹೇಳ್ಬಿಟ್ಟು, ಹೀಗೆ ಎಷ್ಟು ಹಾಕಿದ್ರೆ ಎಷ್ಟು ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಲ್ಲ, ಈಗಿತ ಇದೇ ಟೀಮಿಗೆ ಗೆಲ್ಲದು, ಎ ಟೀಮಿಗೆ ಗೆಲ್ಲದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಹೌದಾ? ಸರಿ ನೋಡ, ಇಲ್ಲಿ ಬಂದ್ಬಿಟ್ಟು ನನ್ನ ಫ್ರೆಂಡ್ರು ಮನೆಗೆ ಉಳ್ಕೊಂಡಿದ್ದೀನಿ. ಒಂದು 15 ದಿನದ ಮಟ್ಟಿಗೆ ಉಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡು. ಸರಿ, ನೀನು ಮಾತಾಡ್ಬಿಟ್ಟು ಫೋನ್ ಹಾಕ್ತೀನಿ ಮಾಡ್ಗು. ನೋಡು, ಅವನ ಹತ್ರ ಎಲ್ಲ ಮಾತಾಡಿದ್ದೀನಿ. ಈ ಮನೆ ಇನ್ನೂ 15 ದಿನ ಅವ್ನು ಬರಲ್ವಂತ ನನ್ನ ಫ್ರೆಂಡು. 15 ದಿನ ನೀವೇ ಬಳಸ್ಕೊಳ್ರಿ ಅಂತ ಹೇಳವ್ನಿ. 15 ದಿನದೊಳಗಡೆ ಒಳ್ಳೊಳ್ಳೆ ದುಡ್ಡು ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಹೋಗ್ಬೋದು ಕಣಲ್ಲ ಊರಿಗೆ. ನೋಡು, ನಾನಂತೂ ಎ ಟೀಮ್ ಎಲ್ಲನೂ 50,000 ರೂಪಾಯಿ ಕಾಸು ಹಾಕ್ತಾ ಇದ್ದೀನಿ. ನೀನು ಹಾಕಂಗಿದ್ರೆ ಹಾಕು. ಹಾಕ್ಬಿಟ್ರೆ ಎಲ್ಲನೂ ಸೊರೈತದೆ. ಆರಾಮಾಗಿ ದುಡ್ಡು ಗಿಡ್ಡು ಎಲ್ಲನೂ ಸಂದಾಗಿ ಬರ್ತದೆ. ಹಾಕನಿ ಅಂತ ಹೇಳಿದ್ರೆ ನೋಡು ಹಾಕ್ತೀನಿ. ನಾನಂತೂ ಹಾಕ್ತಾ ಇದ್ದೀನಿ ಕಣಪ್ಪ. ನೀನು ಯಾವ್ದ್ರ ಮೇಲೆ ನಂಬಿಕೆ ಇಟ್ಕೊಂಡು ಹಾಕ್ತೀಯೋ ಹಾಕು. ನೀನು ತಂದಿರೋದು 50,000 ಅನ್ಸುತ್ತಲ್ವೇ? ಹ್ಞೂ ಅಣ್ಣ, 50,000 ತಂದಿರೋದು. ಅದಕ್ಕೆ ಭಯ ಆಯ್ತೈತೆ. ಏನಾರ ಎಲ್ಲ ಹೊಂಟೋಗ್ಬಿಟ್ರೆ ನಮ್ಮ ಅಮ್ಮನ ಬಳೆ ಬೇರೆ ಅಡಾಕ್ಬಿಟ್ಟು ತಂದ್ಬಿಟ್ಟಿದ್ದೀನಿ ಕಣ್ಣ. ಬುಡ್ಸ್ಕೊಂಡಿಲ್ಲ ಅಂತಂದರೆ ಸುಮ್ಕೆನಿಯ ಕಷ್ಟ ಆಗೋಗ್ಬಿಡ್ತದೆ ಕಣಣ್ಣ. ಅದಕ್ಕೆ ನೀನಿಯ ಈ ನೀನು ಹೇಳ್ದಂಗೆನಿಯ ಎಲ್ಲ ಹಾಕಕ್ಕಿನ್ನನುವೆ ನಾನೊಂದು 10,000 ಹಾಕ್ಬಿಟ್ಟೆನಣ್ಣ. ಈ 40,000 ಉಳಿಸ್ಕೋಬೋದಲ್ಲ ನಾನು. ನೋಡಪ್ಪ, ನಿನ್ನಿಷ್ಟ. ನೀನು ಎಷ್ಟು ಹಾಕ್ತೀಯೋ ಹಾಕು. ನೋಡು, ಇದೇ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ಹಿಂಗೆಲ್ಲನೂ ಮಾಡಂಗಿಲ್ಲ, ಹಿಂಗೆಲ್ಲ ಕಟ್ಕೊಳಂಗಿಲ್ಲ. ಹಿಂಗೆಲ್ಲ ಕಟ್ಕೊಬಿಟ್ರೆ ಎಲ್ಲನೂ ಜನ ಎಲ್ಲ ತುಪ್ಕು ಮಕ್ಕೋಗಿತಾರೆ. ಅಷ್ಟು ಅಲ್ಲದೆ ನಿಮ್ಮ ಮನೆಗೇನಾರ ಬೆಟ್ಟಿಂಗು ಅದು ಇದು ಅಂತ ಗೊತ್ತಾಗ್ಬಿಟ್ರೆ ಆಮೇಲಿಂದ ಇನ್ನೂನುವೆ ಯಾಕರ್ಸ್ ಮಕ್ಕೋಗ್ಬಿಡ್ತಾರೆ. ಗೊತ್ತಾಯ್ತಾ? ನಾನು ಗೊತ್ತು ಯಾವ ಟೀಮ್ ಗೆಲ್ತದೆ, ಹೆಂಗೆ ಆಡಬೇಕು ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ. ನೀನು ಅಷ್ಟೇ ನೀನು ಮೂರ್ವಾ ದಿನಾಗೆ ಇದ್ಬಿಡು, ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಏನಾರ ಕೆಲಸ ಅಂದರೆ ಬಿಸ್ನೆಸ್ಸು ಅಂತ ಹೇಳ್ಕ ನೀನು. ಸರಿ ಕಣ, ಆಯಿತು. ಹಣ ಬರ್ತದಲ್ವಾ, ಕಾಸು ವಾಪಸ್ಸು ಬಂದೇ ಬರ್ತದಲ್ವಾ? ನನ್ ಮ್ಯಾಲ್ ನಂಬಿಕೆ ಇಕ್ಕ ಸುಮ್ಕಿರು ನೀನು. ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ. ನೋಡ್ ಟಿವಿ ಹಾಕೊಂಡು ನೋಡ್ಕೊಂಡು ಕುಂತ್ಕನಿ ಸುಮ್ಕೆ ಏನಾಯ್ತದೆ ಅಂತ ಹೇಳ್ಬಿಟ್ಟು ನೋಡು. ಅಷ್ಟ್ರಾಗೆ ಎಲ್ಲ ಸೊರೈತದೆ. ಹೊಟ್ಟೆ ತುಂಬ ತಿನ್ಕೊಳ್ಳೋಣ. ಇಬ್ರು ಬಂದಿದ್ದೀವಿ. ಇಬ್ರು ಹೆಂಡ್ತಿಯಿಂದ ಅತ್ತೆಯಿಂದ ಎಲ್ಲರಿಂದನೂ ಮನ ನೊಂದ್ಬಿಟ್ಟು ಬಂದಿದ್ದೀವಿ. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ, ಸರಿನೇ? ಆರಾಮಾಗಿ ಇರೋದು ಕಲ್ತ್ಕ. ಆಮೇಕಿನ್ ದುಡ್ಡೆಲ್ಲ ಸಂಪಾದನೆ ಮಾಡಿ ಊರಿಗೆ ಹೋದ್ವಿ ಅಂತ ಹೇಳಿದ್ರೆ ಊರಾಗಿರೋರೆಲ್ಲನೂ ನಮಗೇನೆ ಕೈ ಎತ್ತು ಮುಗಿತಾರೆ. ಅದನ್ನ ಯೋಚನೆ ಮಾಡು. ನೀನು ಹೆಂಡ್ತಿ ಹತ್ರ ನೀನು ಏನು ತಲೆ ಕೆಡಿಸ್ಕೊಳಂಗೆ ಇರೋದಕ್ಕಿಲ್ಲ. ಆರಾಮಾಗಿರ್ಬೋದು, ಸರಿನೇ? ಅಷ್ಟಾದ್ರೆ ಸಾಕಣ, ನಂಗೆ ಇನ್ನೇನು ಬೇಕಿಲ್ಲ. ನನ್ನ ಜೀವನ ಪಾವನ ಆಗೋಗ್ಬಿಡ್ತದೆ. ಸರಿ ಕಣ, ಕುಂತ್ಕೊಂಡು ನೋಡೋದೇನು ಇವತ್ತೆಲ್ಲ ಕೆಲಸ ಅಷ್ಟೇ ತಾನೇ. ಇದ್ರಾಗೆಲ್ಲ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು ಅನ್ನೋದಾಗಿದ್ರೆ ನಾನು ಯಾವತ್ತೂ ಸಂಪಾದನೆ ಮಾಡ್ಬಿಡ್ತಿದ್ದೆ ಕಣ. ಮೋಸ ಅದು ಇದು ಅಂತ ಹೇಳೋದಕ್ಕೆ ಸುಮ್ಕಿದ್ದೆ. ಸರಿ ಆಯ್ತು ಹೇಳಿ, ಇವಾಗ ಸಂಪಾದನೆ ಮಾಡೋಕ್ಕೆ ಅಂತ ನಿಂತಿದ್ದೀವಲ್ಲ, ಮಾಡೇ ಬಿಡನಿ. ಇನ್ನೇನತ್ತಾಗೆ ಆಗಿದ್ದಾಗಲಿ. ಅಣ್ಣ ನಾನು ಅತ್ತಾಗೆ 20,000 ಹಾಕ್ತೀನಿ ಕಣ. ನೀನು 50,000 ಹಾಕು, ನಾನು 20,000 ಹಾಕ್ತೀನಿ ಕಣ. ಅಷ್ಟು ಬರ್ತೈತೆ ನನ್ನ ಡಬ್ಬಲ್ಲು. ಬರ್ತೈತೆ, ಸುಮ್ಮನಿರು. ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ. ಹಾಕಿ ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿರು. ಹಲೋ ಅಣ್ಣ, 70,000 ಟೋಟಲ್ ಎ ಟೀಮ್ ಮೇಲೆ 70 ಅಣ್ಣ. ಹ್ಞೂ ಅಣ್ಣ, 70. 50 ಒಂದೇ, ಇಲ್ಲ ನನ್ನ ಫ್ರೆಂಡ್ ಒಬ್ಬ ಹಾಕ್ತೀನಿ ಅಂತ 70. 50 + 20 70 ಕಣಣ್ಣ. 70ಕ್ಕೆ 70 ಕೊಡ್ತೀರಾ? ಸರಿ ಕಣಣ್ಣ, ಆಯಿತು. ಹ್ಞೂ ಹ್ಞೂ, ಸರಿ ಕಣಣ್ಣ, ಆಯಿತು. ಅದಕ್ಕೆ ಫೋನ್ ಹಾಕ್ದೆ, ನೀನು ನಾನುನುವೆ ನನ್ನ ಫ್ರೆಂಡ್ ಒಬ್ಬ ಇದ್ದ. ಸರಿ ಕಣಣ್ಣ, ಆಯಿತು. ಹ್ಞೂ ಹ್ಞೂ, ಫಿಕ್ಸ್ ಮಾಡಿರಿ. ಸಂಜೆ ಅಷ್ಟೊತ್ತಿಗೆ ದುಡ್ಡು ಬರ್ತದೆ ತಾನೇ? ಬಂದ್ಬಿಡ್ತತಾ? ಸರಿ ಕಣಣ್ಣ, ಆಯಿತು. ಸಂಜೆ ಅಷ್ಟೊತ್ತಿಗೆ ಹಾಕಿ ನನಗೆ. ಸರಿನಣ್ಣ, ಆಯಿತು. ಲೇ ಮನ್ಯಾಳಿ ನಿಧಿ, ನನಗೆ ಗೊತ್ತು ಹೆಂಗ್ ನಿನಗೆ ಸರಿಯಾಗಿ ಉರಿಸ್ಬೇಕು ನಿನ್ಗೆ ಹೊಟ್ಟೆನ ಅಂತ ಹೇಳ್ಬಿಟ್ಟು. ಇವತ್ತು ನೋಡ್ತಾ ಇರು, ಇಲ್ಲೆಲ್ಲ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಸ್ಟೇಟಸ್ ಹಾಕಿ ನಿನಗೆ ಉರ್ದೋಗಂಗೆ ಮಾಡಲಿಲ್ಲ ಅಂತಂದರೆ ಕೇಳಿ ನನಗೆ ಅವಾಗ ಉರ್ಕೊಂಡು ಸತ್ತೋಗ್ಬಿಡ್ಬೇಕು ನೀನಂತೂನುವೆ. ಅಲ್ಲಿ ಗಂಟ ನಿನ್ಗಂತೂನುವೆ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ನಾನು. ನೋಡ್ತಾ ಇರು, ಇನ್ನೇನಿದ್ರು ಲಕ್ಷ ಲಕ್ಷ ಸಂಪಾದನೆನೇ. ಅಣ್ಣ ಅಣ್ಣ ಅಣ್ಣ, ನೀನು ಹೇಳ್ದಂಗೆ ಆಯ್ತೈತೆ ಕಣಣ್ಣ. ನಮ್ದಂತೂ ಚೆನ್ನಾಗಿ ದುಡ್ಡು ಬತ್ತೈತೆ. ಅಪ್ಪ ದೇವ್ರೇ, ಹಣ ಈ ಸಲ ಬರ್ಬೋದು ಅಂತ ಅನ್ನಿಸಿದೆ. ನೋಡಣ್ಣ, ಟಿವಿನಾಗ ಹೆಂಗ್ ಬತ್ತೈತೆ ಅಂತ ಹೇಳ್ಬಿಟ್ಟು ಎಲ್ಲನೂ. ಹ್ಞೂ ಅಲ್ವೇ? ಸೂಪರ್ ಬಿಡ. ನಮ್ದೇಗೆಲ್ಲ ನನಗೆ ಗೊತ್ತು, ನೋಡ್ತಾ ಇರು. ಅವ್ರು ಹಂಗೇನೆ ಕ್ಯಾಶೇ ತಂದು ಕೊಟ್ಬಿಡ್ತಾರೆ. ನಮಗೆ ಗೊತ್ತಿರೋರೇನೆ ಅವರೆಲ್ಲನೂ. ನೋಡು ನೋಡು ನೋಡು, ನಾನು ದುಡ್ಡೆಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ ಇವಾಗ. ದುಡ್ಡೆಲ್ಲನೂ ಅವರೇ ಎಣ್ಸಿ ಇಕ್ಕೊಂಡಿರ್ತಾರೆ. ಈಗ ಮನೆಗೆ ತಂದು ಕೊಡ್ತಾರೆ. ಅಂಥ ನ್ಯಾಯ ನೀತಿ ಅಂದರೆ ಹಂಗೆ ಆಡ್ತಾರೆ ಗೊತ್ತೇನು? ಅಪ್ಪ ದೇವ್ರೆ, ಎಲ್ಲ ಒಳ್ಳೇದಾಗೋಗ್ಬಿಟ್ಟು ನಮ್ಮ ಮನೆಗೆ ನಮಗೂ ಮರ್ಯಾದೆ ಸಿಗಂಗೆ ಮಾಡ್ಬಿಟ್ರೆ ಸಾಕಪ್ಪ. ಗಳ 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 ಅಯ್ಯೋ ಯಪ್ಪ, ಹೆಂಗ್ ಆಡ್ತಾವ್ರೆ. ನಾ ಈ ಕತೆ ಈಗಿತ ಫಿಕ್ಸ್ ಫಿಕ್ಸ್ ನಮ್ದೇನೇನೆ. ಅಪ್ಪ ದೇವ್ರೆ, ಹಿಂಗೆ ಜಾಸ್ತಿ ಹೊಡೆದ್ಬಿಟ್ರೆ ಗೆಲ್ಲದ್ ನಮ್ದೇನೇನೆ. ಏ ಯೋಚನೆ ಮಾಡ್ತೀಯಲ್ಲ, ಯೋಚನೆ ಮಾಡ್ಬೇಡ. ಗೆಲ್ಲದ್ ನಮ್ದೇನೇನೆಯ. ನೀನ್ ಯಾಕೆ ಯೋಚನೆ ಮಾಡಿಯೇ? ನೋಡ್ತಾ ಇರು, ನೋಡ್ತಾ ಇರು. ವಾ 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 ವಾ, ಸೂಪರ್. ಅವ್ರು ನೋಡು, ಈ ಟೀಮ್ ಗೆದ್ದಿದ ತಕ್ಷಣ ಹೆಂಗ್ ತಂದು ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಂಥವೆಲ್ಲ ಬೇಜಾನ್ ಬೇಜಾನ್ ನೋಡ್ಬಿಟ್ಟಿದ್ದೀನಿ ನಾನು. ಏನ್ ನಾನು ಅಂದಿದ್ದೆ ಗೆಲ್ಲಂಗೈತೆ ಅಲ್ವಾ? ಅಣ್ಣ, ಔಟ್ ಆಗೋಗ್ಬಿಟ್ನಲ್ಲ ಅಣ್ಣ. ಮತ್ತೆ ಆಡ್ತಾನ ಆಡಕ್ಕಿಲ್ವ ಸರಿಯಾಗಿನ ಇವಾಗ ಬಂದನು. ಏನ್ ಮಾಡಿದ್ರಣ್ಣ? ನನ್ಗಂತೂ ಭಯವಾಯ್ತದ. 20,000 ಹಾಕ್ಬಿಟ್ಟಿದ್ದೀನಿ ಕಣಣ್ಣ. ಇರ್ಲ, ಏನ್ ನಮ್ ದುಡ್ಡು ಹಾಕಿದೀವಿ ನಾವು. ಏನ್ ಮನೆಗೆ ಇಸ್ಕೊಬಿಟ್ಟು ಬಂದು ಹಾಕಿರೋದಲ್ವಾ. ಒಂದ್ ತಿಂಗಳು ಊರಿಗೆ ಹೋಗ್ಲಿಲ್ಲ ಅಂದ್ರೆ ನಡೀತದೆ. ಯೋಚನೆ ಮಾಡ್ಬೇಡ, ಸುಮ್ಕಿರು. ನೋಡ್ ಸುಮ್ಕೆ ನೀನು. ಗೆದ್ರು ಗೆಲ್ಬೋದು. ನಾನು ಹಿಂಗೆಲ್ಲ ಮಾಡಿದ್ದೆ, ಒಂದ್ ಕಿತ ಕಳ್ಕೊಬಿಟ್ಟಿದ್ದೆ ಎಲ್ಲನೂ. ಆದ್ರೂ ಹುಮ್ಮಸ್ಸು ಬಂದೇ ಬರ್ತದೆ ಅಂತ ಹೇಳ್ಬಿಟ್ಟು ಬಂಡ್ದ ಇದೆ ನನ್ಗಂತೂ. ನೋಡೋಣ ಇರು, ನೋಡೋಣ.
ಅಪ್ಪ ದೇವ್ರೆ ನಮ್ಮ ಅಮ್ಮಂತಾಗ ಬಳೆ ಆಡ ಇಕ್ಬಿಟ್ಟು ಆಡ್ತಾ ಇದೀನಿ ಕಣಪ್ಪ. ನಮ್ದೇನೇ ಗೆದ್ಬಿಟ್ಟು ನಮ್ಗೇನೇ ಕಾಸು ಬರಂಗೆ ಮಾಡ್ಬಿಡಪ್ಪ. ನಿನ್ ಕೈ ಮುಗಿತೀನಿ ಕಣಪ್ಪ ದೇವ್ರೇ ದೇವ್ರೇ ದೇವ್ರೇ. ನಮ್ಮ ಅಮ್ಮ ಮುಗಿತಾಳೆ ಕಣಪ್ಪ ಮನ್ಗೋದ್ರೆ. ನನ್ನ ಹೆಂಡ್ತಿ ಹತ್ರ ನನಗೆ ಉಗಿಸ್ಕೊಳಕ್ಕೆ ಹಾಕಿಲ್ಲ ಕಣಪ್ಪ. ಏನಾರ ಮಾಡಿ ನೀನೇ ಒಂದು ಒಳ್ಳೇದು ಮಾಡ್ಬೇಕು ಕಣಪ್ಪ ದೇವ್ರೇ. ಏ ಗೆಲ್ತು 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 ಗೆಲ್ತು. ಯಪ್ಪ ಮ್ಯಾಚ್ ವಿನ್ ಆಯ್ತು. ಮ್ಯಾಚ್ ಮ್ಯಾಚ್ ಮ್ಯಾಚ್. ಅಯ್ಯೋ ಅಣ್ಣ ಮ್ಯಾಚ್ ವಿನ್ ಆಯ್ತು. ಮ್ಯಾಚ್ ವಿನ್ ಆಯ್ತು ಅಣ್ಣ. ದುಡ್ಡು ಇಸ್ಕೊಂಬಿಟ್ಟು ಬಾವಗಣ. ಕೊಟ್ಟಿದ್ದಲ್ಲ 70,000 ಹೋಗಿ ಇಸ್ಕೊಂಬಿಟ್ಟು ಬಾವಾಗು. ಸರಿ ಇರು ಇಸ್ಕೊಂಡ್ಬಿಟ್ಟು ಬರ್ತೀನಿ. ಓ ದೇವ್ರೇ, ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಯಪ್ಪ ದೇವ್ರೆ, ಇಷ್ಟು ಚೆನ್ನಾಗಿ ಕೊಟ್ಬಿಡ್ತಾರೆ ದುಡ್ಡು ಅಂತ ಅನ್ಕೊಂಡಿರ್ಲಿಲ್ಲ. ಈಗ ನಾನು ಏನು ಮಾಡಲಿ ದುಡ್ಡನ್ನ ನೋಡೋಣ ಬಿಡು. ಇನ್ನು ಏನಾದರೂ ಮಾಡಲೇಬೇಕಾದ್ರಾಗೆ. ಕೊಡ್ತಾರೋ ಕೊಡಲ್ವ ಇನ್ನ. ನಮ್ಮಮ್ಮನ ಒಡವೆ ಬಿಡಿಸ್ಬಿಡ್ಬೇಕು ಫಸ್ಟು. ಕೊಡ್ತಾನಾ? ಅಯ್ಯೋ ದೇವ್ರೆ, ಕೊಡ್ತಾನಾ ಇಲ್ವಾ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಹಾಂ, ನೋಡೋಣ ಇರು. ಮಂತಕ್ಕೆ ತಂದು ಕೊಡ್ತಾರೆ ಅಂತ ಹೇಳ್ತಾ ಇದ್ದ. ಇಸ್ಕೊಂಬಿಟ್ಟು ಬರ್ತಾನ. ಭಯ ಆಯ್ತಾಯ್ತು ನನಗೆ. ಭಯನೂ ಆಯ್ತೈತೆ, ಒಂದು ಕಡೆ ಖುಷಿನೂ ಆಯ್ತೈತೆ. ಅಯ್ಯೋ ಬೇಗ ಬಾಣ ನೀನು. ನಾನು ಹೇಳಿಲ್ವಾ ಇದ್ರಾಗೆಲ್ಲ ಮೋಸ ಆಗಲ್ಲ ಕಣೋ, ದುಡ್ಡು ಕೊಟ್ಬಿಡ್ತಾರೆ ಅಂತ. ಇಬ್ರು ಸೇರ್ಬಿಟ್ಟು ಒಬ್ರು ಕಟ್ಟಿರ್ತೀವಿ. ಅವರು ನಮಗೆ ಹಂಗೆ ಕಾಸು ತಂದು ಕೊಟ್ಬಿಡ್ತಾರೆ. ನನ್ನ ಫ್ರೆಂಡೇನೇ ಅಲ್ವಾ ನೋಡ್ಕೊಳ್ಳೋದು. ನಮ್ಗೆ ಏನು ಚಿಂತೆ ಇಲ್ಲ. ಯಾರು ಮೋಸ ಗೀಸ ಮಾಡೋ ಅಂತ ಮಾತೇ ಇಲ್ಲ ಕಣೋ. ಹಿಂಗೆ ಪಟ್ 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 ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ಕೊಡ್ತಾರೆ. ನೋಡ್ದಾ ತಗ ನಿನ್ನ 40,000 ರೂಪಾಯಿದು ಕಟ್ತಕ ನನಗೆ ನೋಡು 1,00,000 ರೂಪಾಯಿ ಕಟ್ಟು. ಅಣ್ಣ ಫಸ್ಟ್ ಟೈಮ್ ಅಣ್ಣ ನನ್ನ ಜೀವನದಾಗಿ ಸಂಪಾದನೆ ಮಾಡಿರೋದು ಅಂದರೆ ನಾನು ಎಂದೂ ಇಷ್ಟು ಸಂಪಾದನೆ ಮಾಡ್ದೆ ಅಲ್ಲ ಕಣಣ್ಣ. ಅಣ್ಣ ಈಗ ಈ ಕಾಸೆಲ್ಲನೂ ಇನ್ನೊಂಚೂರು ಡಬ್ಬಲ್ ಮಾಡ್ಕೊಬಿಟ್ಟು ಬೇರೆ ಏನಕ್ಕನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಕಣಣ್ಣ. ನಾವು ಏನಾರ ಶುರು ಮಾಡಬೇಕು ಕಣಣ್ಣ. ನೀನು ತಲೆನೇ ಕೆಡಿಸ್ಕೊಬೇಡ ಕಣಪ್ಪ. ನಾನು ಇರೋ ಗಂಟ ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ನಾನು ನೋಡ್ಕೊತೀನಿ ಅಂತ ಹೇಳಿದ್ನಲ್ಲ, ಎಲ್ಲ ನಾನೇ ನೋಡ್ಕೊತೀನಿ ಸರಿನಾ. ನೀನು ಯಾಕೆ ಸುಮ್ಮನೆ ನೀ ಯೋಚನೆ ಮಾಡಿ ನೀನು. ಅಪ್ಪ ನನಗಂತೂ ಈಗ ಸಮಾಧಾನ ಆಯಿತು. ನನ್ನ ದುಡ್ಡೆಲ್ಲ ನಂಗೆ ಹಂಗೆ ವಾಪಸ್ ಬಂದ್ಬಿಡ್ತಲ್ಲ. ನಿನ್ನ ದುಡ್ಡು ವಾಪಸ್ ಬಂತಲ್ಲ ಅಷ್ಟೇ ಸಾಕು. ಅಣ್ಣ ಹಿಂಗೆ ಆಡಬಾರ್ದು, ಎಲ್ಲ ಮೋಸ ಹೋಗ್ಬಿಡ್ತದೆ ಹಂಗೆ ಹಿಂಗೆ ಅಂತಿದ್ರು ಕಣಪ್ಪ. ಹೆಂಗನು ಕಾಸು ಗೀಸು ಎಲ್ಲ ಬಂದ್ಬಿಡ್ತಲ್ಲ ನನಗೆ. ಇನ್ನು ಮ್ಯಾಲೆ ಸ್ವಲ್ಪ ಶಾನೆ ದುಡ್ಡು ಮಾಡ್ಕೊಬಿಟ್ಟು ಬೇರೆ ಏನು ಕರ ನೋಡ್ಕೊಳ್ಳೋಣ ಬಿಡು. ನೋಡು ಈಗ ಬಂದೈತಲ್ಲ ಕಾಸು. ಬಾ ಯಾವ್ದಾನ ಹೋಟ್ಲು ಪಟ್ಟು ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಬಿಟ್ಟು ಆರಾಮಾಗಿ ಬಂದ್ಬಿಡೋಣ ಬಾ. ನೆಮ್ಮದಿಯಾಗಿ ಕುಂತ್ಕೊಂಡು ನೆಮ್ಮದಿಯಾಗಿ ಇದು ಮಾಡ್ಬೋದಲ್ಲ, ಮನಿಕೋಬೋದಲ್ಲ. ಬಾ ಇವತ್ತು ಬಿಟ್ಬಿಟ್ಟು ಇವತ್ತಿಷ್ಟೇ ದುಡ್ಡು, ನಾಳೆಗೆ ಬೇರೆ ಹಾಕ್ಬೇಕು ಕಾಸನ್ನ. ಹೌದೇನಣ್ಣ? ಸರಿ ಕಣ, ನೀನು ಎಷ್ಟು ಹಾಕ್ತೀನಿ ನಾನು ಅಷ್ಟೇ ಹಾಕ್ತೀನಿ ಕಣ. ನೀನು ನಿನ್ನಷ್ಟು ನನಗೂ ಬರ್ತದೆ. ನಾನು ನಿನ್ನಷ್ಟೇ ಹಾಕಿದ್ರೆ ನಂಗೆ ಇನ್ನೂ ಡಬ್ಬಲ್ ಬಂದಿರೋದು. ನಾನು ಎದ್ರ ಕಣ್ ಕಮ್ಮಿ ಹಾಕಿದ್ದು ಕಮ್ಮಿ ಬಂದ್ಬಿಟ್ಟೈತೆ ಕಣ ನನಗೆ. ಬಾರೋ ತಲೆನೇ ಕೆಡ್ಸ್ಕೊಬೇಡ ಬಾರೋ, ನಾನು ಇದೀನಿ ಬಾರೋ. ನೀನು ಬಾಳ್ನ ಟಾಪ್ ಲೆವೆಲ್ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು ಕಣೋ. ನೀನು ಬಾ, ಯಾಕೆ ಯೋಚನೆ ಮಾಡ್ತೀಯ ನೀನು. ಅಪ್ಪ ದೇವ್ರೆ, ಹೋಗ್ಬಿಟ್ಟು ಉಣ್ಕೊಂಡು ತಿನ್ಕೊಂಡು ಬರೋಣ ಬಾ. ಹಲೋ ಅಮ್ಮ, ನಿನ್ನ ಮಗ ಒಂದೇ ದಿನಕ್ಕೆ 20,000 ಸಂಪಾದನೆ ಮಾಡವನೆ. ಏನೋ ಹೆಂಗೇನಾ? ಹಂಗೆ ನಮ್ದು ಬಿಸ್ನೆಸ್ ಅಂದರೆ ಬಿಸ್ನೆಸ್ ಅಮ್ಮ. ಈ ನಾನು ನಿಧಿ ಬಗ್ಗೆ ಮರ್ತ್ಬಿಡು ನೀನು. ತಲೆನೇ ಕೆಡ್ಸ್ಕೊಬೇಡ, ಉಗುತ್ತು ಬಿಸಾಕವಳ್ದು. ಇನ್ನೊಂದು ವಾರ ಬಿಟ್ಕೊಂಡು ಬರ್ತೀನಿ ಕಣಮ್ಮೋ. ಒಂದು ವಾರ. ಹ್ಞೂ ಬರ್ತೀನಿ ಬರ್ತೀನಿ ಹೇಳು. ಇನ್ನೊಂದು ವಾರ ಅಲ್ಲೇ ಐತಿ. ಇನ್ನೊಂದು ವಾರದಾಗೆ ಬರ್ತೀನಿ, ಮಾತಾಡೋಣ. ಹೇಳ್ತೀನಿ ಆಮೇಕಿಂದ ಏನು ಎತ್ತ ಅಂತ ಹೇಳ್ಬಿಟ್ಟು. ಹ್ಞೂ ಸರಿ ಕಣಮ್ಮ ಆಯಿತು. ನೀನು ಏನು ಯೋಚನೆ ಮಾಡ್ಬೇಡ ಕಣಮ್ಮೋ. ನಿಂದು ಕೊಟ್ಟರೆ ಬಳೆ ದುಡ್ಡೆಲ್ಲ ನಾಳಿಕೆ ಹುಟ್ಟುಬಿಡ್ತದೆ, ನೋಡ್ತಾ ಇರು. ನಾಳಿಕೆ ಹುಟ್ಟಿಸ್ಬಿಡ್ತೀನಿ. ಹ್ಞೂ ಆಯಿತು ಆಯ್ತು ಆಯಿತು ಆಯಿತು ಕಣಮ್ಮ. ಆ ಅಣ್ಣ ಕರಿತೈತೆ ಊಟಕ್ಕೆ ಹೋಗ್ಬೇಕು, ಅಡುಗೆ ಮಾಡ್ಕೊಂಡಿಲ್ಲ, ಮನೆಗೆ ಹೋಗ್ತೀವಿ. ಸರಿ ಆಯಿತು. ಆ ನಿಧಿ ಮಂತಕ್ಕೆ ಬಂದರೆ ನನ್ನ ಮಗನೂ ದುಡ್ಡು ಹಾಕ್ತಾನೆ. ಹೋಗಲಿ ಅಂತ ಉಗುತ್ ಕಳ್ಸು. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಬರೋದು ಇಲ್ಲ, ಬಂದರೆ ಕ್ಯಾಕರ್ಸು ಉಗುತ್ ಕಳ್ಸು. ಏನು ಅವಳಿಂದನೇ ನಮ್ಮ ಜೀವನ ಆಗೋದು. ಇಷ್ಟು ದಿನ ಏನು ಮೆರ್ಕೊಂಡು ಅವಳಿಂದನೇ ಆಗೋದು ಅಂತಿತ್ತಲ್ಲ ಅಜ್ಜಿ. ಇವಾಗ ಗೊತ್ತಾಯ್ತಲ್ಲ, ಸುಮ್ಮನಿರು. ಹ್ಞೂ 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 ಸರಿ ಕಣಮ್ಮ ಆಯಿತು ಕಣಮ್ಮ. ಉಣ್ಕೊಬತ್ತೀನಿ ಹೋಗಿ. ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ಬಿಸಿಯೇನ ಉರ್ಕೋತಾರೆ. ಹ್ಞೂ ಹ್ಞೂ ಆಯಿತು ಆಯಿತು. ಮಾಡಕ್ತೀನಿ ಫೋನ್ನ. ಬಾರೋ ಬೇಗ, ಟೈಮ್ ಆಯಿತು. ಅಣ್ಣ ಬಂದೆ.